ಪ್ರೀತಿಯ ಶಾಲಿನಿ ಮಿತ್ರ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲರೂ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಮೈತ್ರಿಯರ ಜೊತೆಗೆ ಎಂದು ಸಂತೋಷದಿಂದ ಖುಷಿಯಾಗಿ ಜೀವನದಲ್ಲಿ ಆರೋಗ್ಯವಾಗಿ ಜೀವನದ ಎಲ್ಲ ಸುಖವೂ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಆ ದೇವರನ್ನು ನಾನು ಮನಸಾರೆ ಬೇಡಿಕೊಳ್ಳುತ್ತೇನೆ. ನೀವು ಎಂದಾದರೂ ಯೋಚಿಸಿದ್ದೀರಾ ನಿಮ್ಮ ಜೀವನದ ಗುರಿ ಏನು ಅಂತ? ನಾನು ಒಮ್ಮೆ ಯೋಚಿಸಿದ್ದೆ. ಆಗ ನನ್ನ ಮನಸ್ಸು ನನಗೆ ಕೊಟ್ಟಿರೋ ಉತ್ತರ ಏನು ಅಂತ ಗೊತ್ತಾ? ನಿನ್ನದು ಮಾತ್ರ ಅಲ್ಲ, ಇಡೀ ಲೋಕದ ಜೀವನದ ಗುರಿ ಒಂದೇ ಒಂದು, ಸಂತೋಷ ಅಂತ ಉತ್ತರ ಕೊಡ್ತಿದ್ದು. ನಾನು ಮತ್ತೊಮ್ಮೆ ಆ ಪ್ರಶ್ನೆ ಕೇಳಿದ್ದೆ, ಜೀವನದ ಗುರಿ ಸಂತೋಷನೇ? ಯಾಕೆ ಸಂತೋಷ ಜೀವನದ ಗುರಿಯಾಗಿರಬೇಕು? ಯಾಕೆ ಗೆಲುವಿರಬಾರದು ಅಂತ ಕೇಳಿದ್ದೆ. ಆಗ ನನ್ನ ಮನಸ್ಸು ನನಗೆ ಕೊಟ್ಟಿರೋ ಉತ್ತರ ಏನು ಅಂತ ಗೊತ್ತಾ? ಸಂತೋಷದಿಂದ ಬರೋ ಗೆಲುವು ಮತ್ತೊಮ್ಮೆ ಗೆಲುವಿಗೆ ದಾರಿಯನ್ನು ತೋರಿಸುತ್ತೆ. ಆದರೆ ಗೆಲುವಿನಿಂದ ಬರೋ ಸಂತೋಷ ಎಷ್ಟು ಕ್ಷಣಗಳು ಇರುತ್ತವೆ ಅಂತ ಮತ್ತೊಮ್ಮೆ ಪ್ರಶ್ನೆ ನನ್ನ ಮನಸ್ಸು ನನ್ನನ್ನು ಕೇಳಿತ್ತು. ಆಗ ಅದಕ್ಕೆ ಉತ್ತರನ ನನ್ನ ಮನಸ್ಸೇ ನೀಡಿತ್ತು. ಗೆಲುವಿನಿಂದ ಬರೋ ಸಂತೋಷ ನಿನಗೆ 1, 2 ಅಥವಾ 1 ದಿನ ಇರುತ್ತೆ, ಅಥವಾ 1-2 ಕ್ಷಣ ಇರುತ್ತೆ. ತುಂಬ ದಿನಗಳು ನಿನ್ನ ಆ ಸಂತೋಷದಲ್ಲಿ ಇರೋಕ್ಕಾಗಲ್ಲ ಅಂತ ನನ್ನ ಮನಸ್ಸು ನನಗೆ ಹೇಳಿತ್ತು. ಆಗ ನನ್ನ ಬದುಕಿನ ಇಷ್ಟು ಕಾಲ ನಾನು ಬದುಕಿನ ಗೆಲುವಿನ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಆಗ ಗೆಲುವು ಮಾತ್ರ ಇರೋ ಸಂತೋಷದಲ್ಲಿ ನನಗೆ ಅಷ್ಟು ತೃಪ್ತಿ ಅನಿಸ್ತಾ ಇಲ್ಲ. ಆದರೆ ಈ ಸಂತೋಷದಿಂದ ನಾನು ದಾಟಿ ಬಂದಿರೋ ಗೆಲುವನ್ನು ನೋಡಿದಾಗ ಅಷ್ಟು ಸಂತೋಷ ಕೊಟ್ಟಿತ್ತು. ನನ್ನ ಮನಸ್ಸನ್ನ ತುಂಬಿತ್ತು, ಸಂತೋಷ ತುಂಬಿತ್ತು. ಇನ್ನೊಂದು ಗೆಲುವು, ಇನ್ನೊಂದು ಗುರಿ ಇಟ್ಕೊಂಡು ನಾವು ಹೋಗಬೇಕು ಅನ್ನೋಷ್ಟು ನನಗೆ ಸಂತೋಷವನ್ನು ತುಂಬಿತ್ತು ಆ ಗೆಲುವು. ಆಗ ನೋಡಿದಾಗ ಸಂತೋಷದಿಂದ ನಾವು ಏನೇ ಪಡೆಯಬಹುದು, ಎಷ್ಟೇ ಕಠೋರವಾದ ಸಮಯದನ್ನು ನಾವು ದಾಟಿ ಬರಬಹುದು ಅಂತ ನಾನು ನಿರ್ಧಾರ ಮಾಡಿದ್ದೆ. ಅಂದಿನಿಂದ ಇಂದಿವರೆಗೂ ನಾನು ಸಂತೋಷದಿಂದ ನಾನು ಏನೇ ಗೆಲುವಿಗೆ ಗುರಿಗೆ ಪ್ರಯತ್ನ ಪಟ್ಟರು ಸಂತೋಷದಿಂದ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಾನು ಏನಾದರೂ ಒಂದೇ ಒಂದು ಚಿಕ್ಕ ವಿಷಯನೇ ಏನೇ ಗುರಿ ಇಟ್ಕೊಂಡ್ರು ಅದರ ದಾರಿಯನ್ನು ನೀವು, ಅದರ ಮಾರ್ಗವನ್ನು ನೀವು ಸಂತೋಷದಿಂದ ದಾಟಿ ಬನ್ನಿ. ಆಗ ನಿಮಗೆ ತುಂಬ ಅಂದರೆ ತುಂಬ ಸಂತೋಷ ಕೊಡುತ್ತೆ. ಆ ಗೆಲುವು ಕೂಡ ನಿಮಗೆ ದಾರಿ ಇತ್ತ ಯಾವೇ ಪಯಣ ಮಾಡಿದ್ರೂ ಪ್ರಯಾಣದಲ್ಲಿ ಸಂತೋಷ ಸುಖದಿಂದ ನೀವು ಪ್ರಯಾಣ ಮಾಡುವಾಗ ಆ ಪ್ರಯಾಣ ನಿಮಗೆ ಸುಖವಾಗಿ ತಲುಪುವುದು ಅನ್ನೋದು ನನ್ನ ಒಂದು ನಂಬಿಕೆ ಇತ್ತು. ಬದುಕಲ್ಲಿ ನಂಬಿಕೆನೇ ಮುಖ್ಯ ಅಲ್ವೇ? ಹಾಗಾಗಿ ಸಂತೋಷ ನಿಮ್ಮ ಬದುಕಿನ ಗುರಿಯಾಗಿದ್ದರೆ ಎಷ್ಟೇ ಕಠೋರವಾಗಿ ಸಮಯ ಬಂದರೂ, ಕಠಿಣ ಸಮಯ ಬಂದರೂ ಆ ಕ್ಷಣಗಳನ್ನು ನೀವು ಸುಲಭವಾಗಿ ದಾಟಿ ಬರಬಹುದು. ಸಂತೋಷ ಇಲ್ಲ ಅಂದರೆ ಬದುಕು ಅಪೂರ್ಣ ಆಗುತ್ತೆ. ಸಂತೋಷದಿಂದ ನೀವು ಎಲ್ಲರೂ ಬದುಕಬೇಕು, ಜೀವನದ ಗುರಿಯನ್ನು ತಲುಪಬೇಕು. ತುಂಬ ಧನ್ಯವಾದಗಳು.